ಯೋಗ್ಯತೆ ಇಲ್ಲದ ಸದಸ್ಯರನ್ನು ಆರಿಸಿ ಚೂರಿಯನ್ನು ಚುಚ್ಚಬೇಕು. ಯಾವಾಗ ನಾವು ನಾಮಿನೇಷನ್ ಮಾಡ್ತೀವಿ ಅಲ್ವಾ, ಈಗ ಅವರಿಗೆ ಹೊರಗೆ ಹಾಕ್ಬೇಕು. ಫಸ್ಟ್ 1% ಕೂಡ ಅನ್ಸ್ಲಿಲ್ಲ ನೀವು ನನ್ನ ಕಾಂಪಿಟೇಟರ್ ಅಂತ, ವಿನ್ನಿಂಗ್ ಟ್ಯಾಗ್ ಬೇಕು. ಒಂದು ಎಫರ್ಟ್ ಇರಲ್ಲ. ನಿನ್ನ ಡ್ರಾಮಾ, ನಿನ್ನ ಸ್ಟ್ರಾಟಜಿ, ಚೀಪ್ ಗಿಮಿಕ್ ನನ್ನ ಹತ್ರ ನಡೆಯಲ್ಲ. ಮಾಡ್ತಿಯಲ್ಲ ಆಮೇಲೆ ಹೇಳಿ ಮಿಟ್ರಿಲ್ವಾ? ನಾನು ಹೇಳೋದು ಕೇಳಿಸ್ಕೊಳ್ಳೋಕೆ ಮಿಟ್ರಿಲ್ವಾ? ಬಿಗ್ ಬಾಸ್ ಇಂದು ರಾತ್ರಿ 9. ಎಸ್, ನಮಸ್ಕಾರ ರೀ ಎಲ್ಲ ನನ್ನ ದೊಡ್ಡ ಮಂದಿಗೆ. ನೀವೇನೀಗ ಇಷ್ಟೊತ್ತಿನವರೆಗೂ ಪ್ರೋಮೋ ನೋಡಿದ್ರಿ, ತಮ್ಮೆಲ್ರಿಗೂ ಕೂಡ ಅಲ್ಲೇ ಗೊತ್ತಾಗಿರುತ್ತೆ ಏನಪ್ಪಾ ಅಂತಂದ್ರೆ ಕಾವ್ಯ ಮತ್ತು ರಕ್ಷಿತಾ ಇವರ ಇಬ್ರು ನಡುವೆ ಒಂದು ಜಟಾಪಟಿ ನಡೀತಕ್ಕಂತ ಕೆಲಸ ಆಗತ್ತೆ. ಆ ಒಂದು ಜಟಾಪಟಿಯಲ್ಲಿ ರಕ್ಷಿತಾ ಕೊಟ್ಟಂತ ಉದಾಹರಣೆಗಳು, ರಕ್ಷಿತಾ ಏನ್ ಕೊಟ್ಟಿದ್ಲಲ್ಲ ಉದಾಹರಣೆಗಳನ್ನ, ಸೊ ಆ ಉದಾಹರಣೆಗಳು ಕಾವ್ಯನಿಗೆ ಆಪ್ಟ್ ಆಗುವಂಥದ್ದು. ಅಂದ್ರೆ ನೋಡಿ, ಒಂದು ಕಾವ್ಯ ಅಂತ ಬಂದಾಗ ಇಲ್ಲಿನವರೆಗೂ ನೆರಳಲ್ಲೇ ಆಟ ಆಡ್ಕೊಂಡ್ ಬಂದ್ರು ಅಂತ ನನ್ನ ಅನಿಸಿಕೆ. ಏನ್ ನೆರಳು ಅಂತಂದ್ರೆ ಗಿಲ್ಲಿಯ ನೆರಳಲ್ಲೇ ಆಟ ಆಡ್ಕೊಂಡ್ ಬಂದ್ಬಿಟ್ರು ಕಾವ್ಯ ಅವರು. 9ನೇ ವಾರ, ಈಗ ಈ 9ನೇ ವಾರದವರೆಗೂ ಕೂಡ ನೆರಳಲ್ಲೇ ಸುಳ್ಕೊಂಡ್ ಬಂದ್ಬಿಟ್ರು ಅವರು. ಸುಯ್ 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 ಅಂತ ಸುಳ್ಕೊಂಡ್ ಬರುವಂತ ಕೆಲಸ ಮಾಡ್ಬಿಟ್ರು. ಅದೇ ಬೇಜಾರಿನ ಸಂಗತಿ ಆಗ್ತಾ ಇರ್ತಕ್ಕಂಥದ್ದು. ಯಾಕದೇ ಬೇಜಾರಿನ ಸಂಗತಿ ಆಗುತ್ತೆ ಅಂತ ಅಂದ್ರೆ, ಪ್ರಿಯ ಸ್ನೇಹಿತರೆ, ತಾವೆಲ್ಲರೂ ನೋಡ್ದ ಹಾಗೆ ಗಿಲ್ಲಿಯ ಜೊತೆಗೆ ಅಂದ್ರೆ ಒಂದು ಬಾಂಡಿಂಗೇ ಬೇರೆ ತರ ಇತ್ತು ಬಿಡಿ. ಕಾವ್ಯ ಮತ್ತೆ ಗಿಲ್ಲಿಯ ಬಾಂಡಿಂಗು ಅದು ಬೇರೆ ತರನೇ, ಅಂದ್ರೆ ಜನರ ಕಣ್ಣಿಗೆ ಕಾಣ್ತಾ ಇದ್ದಿದ್ ರೀತಿ ರಿವಾಜ್ಗಳೇ ಬೇರೆ ತರ ಇತ್ತು. ಆ ಒಂದು ಬಾಂಡಿಂಗ್ ನ ಕ್ರಿಯೇಟ್ ಮಾಡ್ಬಿಟ್ಟಿದ್ರು. ಕಾವ್ಯ ಗಿಲ್ಲಿ ಜೋಡಿ ಹೆಂಗಿತ್ತು ಅಂದ್ರೆ ಒಂಥರ ಕಾವು ಗಿಲ್ಲಿ ಫ್ಯಾನ್ಸು, ಗಿಲ್ಲಿ ಕಾವು ಫ್ಯಾನ್ಸು, ಗಿಲ್ಲಿ ಕಾವು ಫ್ಯಾನ್ಸ್ ಪೇಜು, ಓಕೆನಾ, ಗಿಲ್ಲಿ ಕಾವ್ಯ ಫ್ಯಾನ್ಸ್ ಪೇಜು, ಗಿಲ್ಲಿ ಕಾವ್ಯ ಲವ್ ಕ್ಲಿಪ್ಸ್, ಗಿಲ್ಲಿ ಮತ್ತೆ ಕಾವ್ಯ ಕ್ಯೂಟ್ ಕಪಲ್ಸ್ ಫ್ಯಾನ್ ಪೇಜು, ಗಿಲ್ಲಿ ಕಾವ್ಯ, ಈ ತರ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗೋಗ್ಬಿಟ್ಟಿದ್ದು. ಮತ್ತೆ ನೀವು ಸೋಷಿಯಲ್ ಮೀಡಿಯಾ ಸರ್ಚ್ ಮಾಡ್ತಾ ಗಿಲ್ಲಿ ಕಾವ್ಯ ಅನ್ನೋ ಒಂದು ನೇಮ್ನ ಹೊಡೆದು ಬಿಟ್ರೆ ಅದರಲ್ಲಿ ಸಾಲು ಒಂದು ಲವ್ ಸ್ಟೋರೀಸ್ ಆ ಒಂದು ಗಿಲ್ಲಿ ಕಾವ್ಯದ ಒಂದು ಫ್ಯಾನ್ ಪೇಜ್ಗಳು ಬರುತ್ತೆ. ಇದಕ್ಕೆ ಕಾರಣ ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯನ ನಡುವೆ ಇದ್ದಂತ ಒಂದು ಬಾಂಡಿಂಗ್ ಅನ್ನೋದು ಒಂದು ಕಡೆಗಾದ್ರೆ, ಗಿಲ್ಲಿ ಕಾವ್ಯನ್ಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ಲು, ಅದಕ್ಕೆ ಗಿಲ್ಲಿ ಕಾವ್ಯಗೆ ಎಷ್ಟು ಸಪೋರ್ಟಿವ್ ನಿಂತಿದ್ದ ಅಂತ ಅಂದ್ಬಿಟ್ಟು ಇಡೀ ಕರ್ನಾಟಕವೇ ನೋಡ್ತಾ ಇದೆ ಕೂಡ. ಸೊ ಅಂತ ಗಿಲ್ಲಿಯನ್ನ ಕಾವ್ಯ ಎಲ್ಲೆಲ್ಲಿ ಹೆಂಗೆ ನಿನ್ಸೋದಕ್ಕಾಗತ್ತೆ, ಎಲ್ಲೆಲ್ಲಿ ಯಾವ್ಯಾವ ತರ ಚುಚ್ಚಿ ಮಾತಾಡೋದಕ್ಕಾಗತ್ತೆ, ಎಲ್ಲೆಲ್ಲಿ ಯಾವ್ಯಾವ ತರದಲ್ಲೆಲ್ಲ ಏನೇನೆಲ್ಲ ಮಾಡಬಹುದು ಅಂದ್ರೆ ಗಿಲ್ಲಿಗೆ, ಅದನ್ನೆಲ್ಲವನ್ನೂ ಕೂಡ ಕಾವ್ಯ ಮಾಡಿರ್ತಕ್ಕಂಥ ಕೆಲಸ ಆಗಿದೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ. ಯಾಕೆಂತಂದ್ರೆ ಈಗಾಗಲೇ ಇನ್ನೊಂದು ಕಾವ್ಯ ಗಿಲ್ಲಿಯಿಂದನ ತುಂಬಾ ವೈರಲ್ ಆದಂತ ಒಂದು ಗರ್ಲ್ ಯಾರು, ಗಗನನ ಕೇಳಿದ್ರೆ, ಗಿಲ್ಲಿ ಬಗ್ಗೆ ಕೇಳಿದ್ರೆ ಯಾರು ಚೆನ್ನಾಗ್ ಆಡ್ತಾರೋ ಅವ್ರು ಗಿಲ್ಲಿ ಹೆಸರನ್ನೂ ಕೂಡ ಎತ್ತದೇ ಇರೋ ಮಟ್ಟಕ್ಕೆ ಗಿಲ್ಲಿ ಏನ್ ಮಾಡಿದನಪ್ಪ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದ್ರೆ ಕಾವ್ಯನ ನಡೆ ನೋಡಿ ಒಂದು ಕಡೆಗಾದ್ರೆ, ಇನ್ನು ಗಗನ ಅಂತ ಬಂದಾಗ ಹೊರಗಡೆಗೆ ನಾನೊಬ್ಳು ಅಂದ್ರೆ ಹೀರೋಯಿನ್ ಆಗಿದ್ದಾರೆ ಇವರು, ಹೌದು ಓಕೆ, ಆದ್ರೆ ಗಗನ ಯಾಕೆ ಮರಿತಾ ಬರ್ತಾ ಇದ್ದಾಳೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನಪ್ಪಾ ಅಂತಂದ್ರೆ ಗಗನಗೆ ಈಗ ಜಿ ಕನ್ನಡವೇ ಹೇಳಿರೋ ಹಾಗೆ, ಗಗನ ಬಂದು ಆ ಒಂದು ಚಿತ್ರದುರ್ಗದಲ್ಲಿ ಒಂದು ಯಾವ್ದೋ ಶೋ ನಡೀತಾ ಇರ್ಬೇಕಾದ್ರೆ, ಯಾವ್ದೋ ಜಿ ಕನ್ನಡದ ಯಾವ್ದೋ ಒಂದು ಶೋ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಗಗನ ಬಂದು ಆಡಿಯನ್ಸ್ ಆಗಿ ಬಂದಿರತಕ್ಕಂತ ಒಂದು ಮಹಿಳೆ. ಸೊ ಆಡಿಯನ್ಸ್ ಆಗಿ ಬಂದಿರತಕ್ಕಂಥವಳನ್ನ ಆಡಿಷನ್ ಕರೆದು, ಮಹಾನಟಿ ಆಡಿಷನ್ಗೆ ಅಲ್ಲಿಂದ ಕಾವ್ಯನ್ನ ಎತ್ಕೊಂಡ್ ಬರುವಂತ ಕೆಲಸ ಮಾಡಿದ್ರು ಯಾರು, ನಮ್ಮ ಇದೇ ಜಿ ಕನ್ನಡದ ವಾಹಿನಿ. ಸೊ ಎತ್ಕೊಂಡ್ ಬರುವಂತ ಕೆಲಸ ಆದ್ಮೇಲೆ, ಗಿಲ್ಲಿಯ ಜೊತೆ ಸೇರಿದಾದ್ಮೇಲೆ ಕಾವ್ಯನ ಉರುಪೇ ಚೇಂಜ್ ಆಗೋಯ್ತು. ಗಗನದ ಒಂದು ಹೆಸರೇ ಚೇಂಜ್ ಆಗ್ತಾ ಹೋಯ್ತು. ಯಾವ ಲೆವೆಲಿಗೆ ಚೇಂಜ್ ಆಗ್ತಾ ಹೋಯ್ತು ಅಂತಂದ್ರೆ, ಗಗನ ಕಾವ್ಯ ಅಂತ ಗಗನ ಗಿಲ್ಲಿ ಅಂತ ತಗೊಳೋದಕ್ಕೆ ಹೋದ್ರೆ ಎಲ್ಲೆಲ್ಲಿ ಹೋದ್ರು, ಈಗೇನ್ ಬಿಗ್ ಬಾಸ್ ನಲ್ಲಿ ಒಂದು ಕಾವು ಮತ್ತೆ ಗಿಲ್ಲಿ ಅಂತ ಅಂದ್ಬಿಟ್ಟು ಒಂದು ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಆಗಿದೆ, ಅದೇ ರೀತಿಯಲ್ಲೇನೆ ಗಗನ ಮತ್ತೆ ಗಿಲ್ಲಿ ಅನ್ನೋದು ಕೂಡ ಒಂದು ಫ್ಯಾನ್ ಪೇಜ್ ಕ್ರಿಯೇಟ್ ಆಗಿತ್ತು. ಯಾಕೆ ಅಂತಂದ್ರೆ ಗಿಲ್ಲಿ ಒಂದು ಕಾಲಿಳಿಯೋ ರೀತಿ ಆಗ್ಬೋದು, ಅಂದ್ರೆ ಆ ಮುದ್ದಾಗಿ ಕಾಲಿಳಿಯೋ ರೀತಿ ಆಗ್ಬೋದು, ರಿವಾಜ್ಗಳಾಗ್ಬೋದು, ಮತ್ತೆ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಮಾತಾಡಿಸ್ತಕ್ಕಂತಹ ಶೈಲಿಗಳಾಗ್ಬೋದು. ಇದೆಲ್ಲವನ್ನು ನೋಡಿ ಒಂದು ಗಿಲ್ಲಿಗೆ ಫ್ಯಾನ್ಸ್ ಪೇಜ್ ಇದ್ದಿದ್ದು ಒಂದು ಕಡೆಗಾದ್ರೆ, ಗಗನಗೆ ಗಿಲ್ಲಿಯಿಂದ ಬಂದಂತ ಫ್ಯಾನ್ಸ್ಗಳು ಇನ್ನೊಂದು ಕಡೆ ಇದ್ದಾರೆ. ಸೊ ಆ ತರ ಹೋದಂತ ಗಗನ ಇವತ್ತಿನ ದಿನದಲ್ಲಿ ಮಾತಾಡ್ತಾ ಇರತಕ್ಕಂತ ರೀತಿ ರಿವಾಜು ಯಾವ ತರ ಇದೆ, ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅದಕ್ಕೆ ಗಿಲ್ಲಿ ಫ್ಯಾನ್ಸ್ಗಳು ಉತ್ತರ ಕೊಡ್ತಾರೆ, ಆಲೆ ಕೊಟ್ಟಿದ್ದಾರೆ ಕೂಡ. ಅದ್ರ ಬಗ್ಗೆ ನಾನೀಗ ಜಾಸ್ತಿ
ಹತ್ತಿ ಮಾತಾಡುವಂಥದ್ದು ಬೇಡ. ಗಿಲ್ಲಿಗೆ ಯಾವಾಗ ನೆಗೆಟಿವ್ ಆಗಿ ಕಾವ್ಯ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇನ್ ಬಿಗ್ ಬಾಸ್ ಇನ್ ವಿಚಾರಕ್ಕೆ ಅಂತ ಬಂದ್ರೆ, ಯಾವಾಗ ನೆಗೆಟಿವ್ ಆಗಿ ಓವರ್ ಆಗಿ ನೆಗೆಟಿವ್ ಆಗಿ ಇನ್ನೊಂದು ಮತ್ತೊಂದು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಲ್ಲಿಗೆ ಫಿಕ್ಸ್ ಆಗಿ ಹೋಗ್ತಾಳೆ ಕಾವ್ಯ. ಈ ತರ ಎಲ್ಲನಾ ಹಂಗ ಹಿಂಗ ಅಂತ ಅಂದ್ಬಿಟ್ಟು, ಓಕೆನಾ. ಸೊ ಯಾಕೆ ಅಂತಂದ್ರೆ ಇಡೀ ಕರ್ನಾಟಕವೇ ಗಿಲ್ಲಿಗೆ ಒಂದ್ ಏನಂತಾರೆ ಒಪ್ಕೊಂಡ್ಬಿಟ್ಟಿದೆ, ನಮ್ಮ ಮನೆ ಮಗ ಅಂತ ಅಂದ್ಬಿಟ್ಟು ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ, ಓಕೆನಾ. ಬಿಫೋರ್ ಬಿಗ್ ಬಾಸ್ ಗಿಲ್ಲಿನೇ ಅವಾಗ್ಲಿಂದನೂ ಕೂಡ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಈಗ ಬಿಗ್ ಬಾಸ್ ಅಂತ ಒಂದು ಏನ್ ಬರ್ತಾ ಇದೆ ಇದ್ರಲ್ಲಿ ಗೊತ್ತಾಗ್ತಾ ಇದೆ ಎಲ್ರಿಗೂ ಕೂಡ, ಎಲ್ಲಾ ಒಂದು ಪ್ರೇಕ್ಷಕ ಮಹಾಪ್ರಭುಗಳಿಗೂ ಕೂಡ ಗೊತ್ತಾಗತ್ತೆ ಗಿಲ್ಲಿ ಯಾವ ಲೆವೆಲಿನ ಆಟ ಆಡ್ತಾ ಇದ್ದಾನೆ ಅಂತ. ಸೊ ಹಿಂಗಿರುವಾಗ ಕಾವ್ಯ ಅಂತಕ್ಕಂಥ ಹುಡುಗಿ ಎಲ್ಲೋ ಒಂದು ಕಡೆಗೆ ಗಿಲ್ಲಿನ ನಿನ್ಸುವಂತ ಕೆಲಸ ಮಾಡೋದಾಗಬಹುದು, ಅಥವಾ ಗಿಲ್ಲಿಗೆ ಟಕ್ಕರ್ ಕೊಡುವಂತ ಕೆಲಸ ಆಗ್ಬಹುದು, ಓಕೆನಾ. ಆ ಒಂದು ಕ್ಯೂಟ್ ಕಪಲ್ ಹಂಗೆ ಇದ್ರೆ ಅಂದ್ರೆ ವಾಟ್ ಎವರ್ ಅದು ಫ್ರೆಂಡ್ಶಿಪ್ ಆಗಿರುತ್ತೋ, ಅಣ್ಣ ತಂಗಿಯ ಬಾಂಡಿಂಗ್ ಆಗಿರುತ್ತೋ, ಅಥವಾ ಅಕ್ಕ ತಮ್ಮನ ಬಾಂಡಿಂಗ್ ಆಗಿರುತ್ತೋ, ವಾಟ್ ಎವರ್ ಆಯ್ತಾ. ಆ ಒಂದು ಕಪಲ್ ಹಾಗೆ ಇದ್ರೇನೆ ಅದಕ್ಕೊಂದು ಬೆಲೆ, ಗತ್ತು, ಗಾಂಭೀರ್ಯತೆ ಎಲ್ಲ ಸಿಕ್ಕಿರೋದೇನು, ಓಕೆನಾ. ಅಂದ್ರೆ ನಮ್ಮ ಕರ್ನಾಟಕ ನೋಡಿ, ಆಟ ಅನ್ನೋದು ಈ ಬಿಗ್ ಬಾಸಿನ ಆಟ ಆಗ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು, ಇದು 3 ತಿಂಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ, ಅಥವಾ 4 ತಿಂಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಔಟ್ ಆಫ್ ದಿ ಬಾಕ್ಸ್ ಹೊರಗಡೆಗೆ ಬಂದ್ರೆ ಇನ್ನ ಗಿಲ್ಲಿನ ಒಂಥರ ಅವನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂತ ಒಂದು ಮಾಸ್ಟರ್ ಪೀಸ್ ಆಗಿ ಗಿಲ್ಲಿ ಹೊರಗಡೆಗೆ ಬರ್ತಾ ಇದ್ದಾನೆ, ಓಕೆನಾ. ಅಂದ್ರೆ ಅವ್ನ್ ಗೆದ್ದು ಬರ್ಲಿ, ಹೊರಗಡೆ ಬಂದ್ರೆ ಅವನ್ಗೆ ಇನ್ನ ಲೈಫ್ ಲಾಂಗ್ ಬಿಗ್ ಬಾಸ್ ಇರೋವರೆಗೂ ಕೂಡ ಗಿಲ್ಲಿ ತರ ಆಟ ಆಡಿದ್ ನೋಡೇ ಇಲ್ಲ ಗುರು ಅಂತ ಅಂದ್ಬಿಟ್ಟು ಹೇಳುವಂತ ಒಂದು ಮೈಲುಗಲ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ನು ನಮ್ಮ ಗಿಲ್ಲಿ, ಆಯ್ತಾ. ಸೊ ಅಂತ ಗಿಲ್ಲಿಯನ್ನ ಕಾವ್ಯ ಅವರು ಎಲ್ಲೋ ಒಂದು ಕಡೆಗೆ ಆ ಮಾತಿನ ಶೈಲಿ ಇನ್ನೊಂದು ಮತ್ತೊಂದು ಎಲ್ಲೋ ಒಂದು ಕಡೆಗೆ ಚೇಂಜ್ ಆಯ್ತೇನೋ ಅನ್ನಿಸ್ತು ನನ್ನ ಪ್ರಕಾರ. ಆ ಒಂದು ಚೇಂಜ್ ಆಗಿದ ಕಾರಣವೇ ಇರಬಹುದು, ಗೊತ್ತಿಲ್ಲ. ನಮ್ಮ ಜನ ಎಲ್ಲೋ ಒಂದು ಕಡೆಗೆ ಕಾವ್ಯಾಳನ್ನ ದ್ವೇಷಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದ್ರೆ ಕಾವ್ಯ ಮಾತಾಡಿರ್ತಕ್ಕಂಥ ಶೈಲಿಯೂ ಕೂಡ ಹಾಗೆ ಇದೆ ಬಿಡಿ, ಅದ್ರ ಬಗ್ಗೆ ಮಾತೇ ಇಲ್ಲ. ಯಾಕೆಂದ್ರೆ ಕಾವ್ಯ ಆ ತರದ ಒಂದು ಇದನ್ನ ತಗೊಂಡ್ಲವಳು, ಅಂದ್ರೆ ಆ ತರ ಮಾತುಕತೆಗಳನ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಕಾವ್ಯ. ಸೊ ಜನಗಳು ಅಲ್ಲೇನೆ ಫಿಕ್ಸ್ ಆಗೋಗ್ಬಿಟ್ರು, ಇಲ್ಲ ಇವಳಿಗೆ ಈ ಲೆವೆಲಿಗೆ ನಮ್ ಗಿಲ್ಲಿನೇ ಈ ಲೆವೆಲಿಗೆ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾಳೆ ಈ ಹುಡುಗಿ ಅಂತಂದ್ರೆ ಇವಳನ್ನ ಬಿಡಬಾರ್ದು ಅಂತ ಫಿಕ್ಸ್ ಆದ್ರು ಜನಗಳು. ಸೊ ಅದೇ ತರದಲ್ಲಿ ಇದನ್ನ ಮಾಡ್ತಾ ಇದ್ದಾರೆ, ಓಕೆನಾ. ಆದ್ರೆ ರಕ್ಷಿತಾ ಅಂತ ಬಂದಾಗ ರಕ್ಷಿತಾ ಕೊಟ್ಟಂತ ಉದಾಹರಣೆಗಳು ಎಲ್ಲೋ ಒಂದು ಕಡೆಗೆ ಇಷ್ಟ ಆಯ್ತು ಅನ್ನಿಸ್ತು ನನ್ನ ಪ್ರಕಾರ, ಓಕೆನಾ. ಅದನ್ನ ಹೊರತುಪಡಿಸಿದ್ರೆ ರಕ್ಷಿತಾ ಗಿಲ್ಲಿಗೂ ಮಾತಾಡ್ತಾ ಇದ್ದಾಳೆ. ಸೊ ಅದು ಜನರಿಗೆ ಬಿಟ್ಟಂತ ವಿಚಾರ. ರಕ್ಷಿತಾಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಥವಾ ಕಾವ್ಯನ್ಗೆ ಎಷ್ಟು ಸಪೋರ್ಟ್ ಮಾಡ್ತೀರಿ ಏನು ಎತ್ತ ಅನ್ನೋದು. ಮತ್ತೆ ಕೆಲವು ಬಂದು ಅಂದ್ರೆ ಬ್ಯಾಡ್ ಕಮೆಂಟ್ ಆಗ್ತಾ ಬರ್ತಾ ಇರ್ತಾರೆ ನೋಡಿ. ಒಂದು ವಿಡಿಯೋ ಅಂತ ಬಂದಾಗ ಸಾವಿರಾರು ಕಮೆಂಟ್ಗಳು ಬರ್ತವೆ ನನಗೆ. ಆ ಸಾವಿರಾರು ಕಮೆಂಟ್ಗಳಲ್ಲಿ ನಾನು ಲಿಟರ್ಲಿ ಎಲ್ಲಾ ಕಮೆಂಟ್ಗಳಿಗೂ ಕೂಡ ಎಲ್ಲಾ ಕಮೆಂಟ್ಗಳನ್ನು ನೋಡ್ತೀನಿ, ಎಲ್ಲಾ ಕಮೆಂಟ್ಗಳಿಗೂ ಉತ್ತರ ಕೊಡ್ತೇನೆ. ಅಂದ್ರೆ ಲೈಕ್ ಅವರ ಪ್ರೀತಿಗೆ ನಂದೊಂದು ಆರ್ಟ್ ಸಿಂಬಲ್ ಇದನ್ನ ಕೊಟ್ಟಿರ್ತೇನೆ ನಾನು ಯಾರಿಗೆ ಆಗ್ಲಿ ಕೂಡ. ಅದು ಕೆಟ್ಟದಾಗ ಕಮೆಂಟ್ ಮಾಡಿದ್ರು, ಒಳ್ಳೇದಾಗ ಕಮೆಂಟ್ ಮಾಡಿದ್ರು. ಸೊ ಆ ತರದ್ರಲ್ಲಿ 1000 ಜನ ನಮ್ಗೇನೋ ಒಂದು ಮಾತಾಡ್ತಾರೆ ಅಂತ ಅಂದ್ರೆ, ಸಾರಿ ಒಳ್ಳೆ ತರದಲ್ಲಿ ಮಾತಾಡ್ತಾರೆ, 1000 ಜನ ನಮ್ಮನ್ನ ಇಷ್ಟಪಡ್ತಾರೆ ಅಂದ್ರೆ ಅದ್ರಲ್ಲಿ 1-2 ಬಂದು ಬೇರೆ ತರ ಮಾತಾಡೋರ್ಗೂ ಕೂಡ ನಾವು ಹಾರ್ಟ್ ಕೊಟ್ಟು ಸ್ವಾಗತಿಸ್ತೀವಿ. ಯಾಕೆ ಈ ಒಂದು ಆರ್ಟ್ ಕೊಟ್ಟು ನಾವು ಸ್ವಾಗತಿಸ್ತೀವಿ ಅಂತ ಅಂದ್ರೆ, ಅವರು ಕೂಡ ಅಷ್ಟು ಆಳವಾಗಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ. ಮತ್ತೆ ನಮ್ಮಲ್ಲಿ ಏನೋ ತಪ್ಪಿರ್ಬೋದಾ ತಿದ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ಖಂಡಿತವಾಗಿ ಅಂದ್ರೆ ನಿಮ್ಗೇನಾದ್ರೂ ನಾನು ಮಾತಾಡ್ತಾ ಇರತಕ್ಕಂಥದ್ದು ಅಥವಾ ನಾನು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇರತಕ್ಕಂಥದ್ದು ನಿಮ್ಗೆ ಏನಾದ್ರೂ ಇಷ್ಟ ಆಗ್ತಾ ಇಲ್ಲ ಗುರು, ನನಗೆ ನಿಮ್ಮ ಮಾತಿನ ಶೈಲಿ ಇಷ್ಟ ಆಗ್ತಾ ಇಲ್ಲ ಗುರು, ಹಂಗೆ ಹಿಂಗೆ ಅಂತ ಏನಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸುವಂಥದ್ದು ಮಾಡಿ. ಯಾಕೆ ಅಂತ ಅಂದ್ರೆ ಖಂಡಿತವಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಿದ್ಕೊಂಡು ನಡೀತಕ್ಕಂಥದ್ದೇ ಜೀವನ. ಸೊ ನನ್ನಲ್ಲಿ ಏನಾದ್ರೂ ಉಳುಕು ತೊಳುಕು ಇದ್ರೆ ಖಂಡಿತವಾಗಿ ಅದನ್ನ ಹೇಳುವಂತ ಪ್ರಯತ್ನ ಮಾಡಿ. ಎಸ್ ಆಸ್ ಇಟ್ ಈಸ್. ಹೊಸದಾಗೆಲ್ಲ ಯಾರಾದ್ರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ, ಹೊಸದಾಗಿ ನಮ್ಮ ಚಾನಲ್ನ ಯಾರಾದ್ರೂ ವೀಕ್ಷಿಸೋದಕ್ಕೆ ಅಂತ ಬಂದಿದ್ರೆ, ನಮ್ಮ ಕಂಟೆಂಟ್ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟ್ ಶೇರ್ ಮಾಡಿ ನಮ್ಮನ್ನ ಬೆಂಬಲಿಸೋದನ್ನ ಮಾತ್ರ ಮರಿಬೇಡಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ.